Hello viewers, welcome to News 16 Digital. Zamir Ahmad Khan's son Zahid Khan has released his second movie and it is super duper hit. The audience response has been very positive. Cult movie runs houseful on day 6 at Govardhan Theatre, Yeshwantpur. Fans celebrate with actor Zahid Khan. The Kannada film Cult continued its successful run at Govardhan Theatre in Yeshwantpur, Bengaluru, completing its 6th day with a houseful show and massive audience response. To celebrate the film's continued success, BZ Lions Group organized a grand celebration at the theatre premises. Fans welcomed the occasion by showering flowers and bursting crackers, creating a festive and energetic atmosphere. Adding to the excitement, the film's lead actor Zahid Khan personally visited Govardhan Theatre. He first watched the opening song of the movie along with the audience and later moved to another theatre hall to watch the film with the viewers, interacting closely with fans. Despite entering its 6th day, the theatre remained completely houseful, clearly reflecting the strong word of mouth and growing popularity of the film Cult. Speaking to the audience, Zahid Khan said, "Watching the film along with the audience gives me immense encouragement. Your love and support motivates me to work even harder. I request everyone to come and watch the movie Cult." Zahid Khan's presence brought immense joy to fans, many of whom clicked photographs and expressed their happiness at seeing him in person at the theatre. Members of BZ Lions Group stated that the consistent houseful shows prove that Cult has connected well with audiences and has emerged as a successful film. Overall, the houseful 6th day, enthusiastic fans and the presence of actor Zahid Khan made the celebration at Govardhan Theatre a memorable one. Let us take a look and learn more details about it. सामने बढ़िया होता था मैं बढ़िया नक्को शूटिंग हुआ तुम्हें बढ़िया तुम्हें पूरे चुके बढ़िया पिक्चर देखो जगह तो चल जाती फोटो
ನಾನು ಹಣೆ ಬರೋದಕ್ಕೆ ನೀನೇ ಪ್ರಮಾಣ ನಮ್ಮ ಬಂದಿರೋ ಹುಡುಗರ ಹಣೆ ಬರೋಣ ರೀಮೇಕ್ ಮಾಡೋ ಕೆಪಾಸಿಟಿ ಇರೋದು ಹುಡುಗಿರಿಗೆ ಮಾತ್ರ. ಹಲೋ, ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಬಂದ್ರೆ ಏನಂತ ಗೊತ್ತಾ? ಬಾಡಿಲಿರೋ ಸ್ವೆಟ್ ಸ್ಪರ್ಮ್ ಎರಡನ್ನು ಒಂದೇ ಸಲ ಹೊರಗಾಕಿರೋ ಒಂದೇ ನೋಡಿದ್ದೆ. ಅಫ್ಕೋರ್ಸ್ ಲವ್ ಅಂದ್ಮೇಲೆ ಪ್ರೈವಸಿ ಇರುತ್ತೆ. ಆ ಪ್ರೈವಸಿ ಒಂದು ಟ್ರಸ್ಟ್ ಇರುತ್ತೆ ಅಲ್ವಾ ಡಾರ್ಲಿಂಗ್? ಹೌದಾ? ನಿನ್ ಗರ್ಲ್ಫ್ರೆಂಡ್ ವಾಟ್ಸಪ್ ಚೆಕ್ ಮಾಡು. ನೀನ್ ಹೇಳಿದ ಟ್ರಸ್ಟ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ. ಲವ್ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಟ್ ಲವ್ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಲವ್ ಮಾಡಿ ಒಳ್ಳೆ ಮದುವೆ ಮಾಡ್ಕೊಂತೀನಿ. ತಗೋ, ಹಾಗಾದ್ರೆ ಕಟ್ಟು ತಾಳಿನ. ನಾವಿವತ್ತೊಂದು ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿ ವರ್ಲ್ಡ್ ಫಸ್ಟ್ ಪ್ರೇಮಿಗಳಾಗೋಣ. ಲವ್ ಇಲ್ಲ ಅಂತ ಒಂದೇ ಒಂದ್ ಒಳ್ಳೆ ಹೇಳಬೇಕು. ಮನ್ಸನ್ ಸಾವಿರ ಫೀಲಿಂಗ್ಸ್ ಇಟ್ಕೊಂಡು ಲವ್ ಮಾಡಿರ್ಬೇಕು ಕಣ. ಹೃದಯ ಏನೇನು ನಿನ್ನೆಂತವ್ರಿಗೆ ಈ ಪ್ರೀತಿ ಭಾವನೆಗಳೆಲ್ಲ ಹೇಗೆ ಅರ್ಥ ಆಗ್ಬೇಕು? ನಡಿಯೋ ಆಚೆ, ನಡಿಯೋ. ಏನೋ ಮುಖ ನೋಡ್ತಾ ಇದೆಯಾ? ನಡಿಯೋ ಆಚೆ, ನಡಿಯೋದು. ಏನ್ ಹೀರೋಯಿಸಮ್ಮ? ನಡಿಯೋ, ಹೋಗಲ್ಲೇ. ಏನೋ ಎಣ್ಣೆ ಬೇಕು. ಮೂವಿ ಹೆಚ್ಚಾಗಿ ಜನ ನೋಡ್ತಾವ್ರೆ, ಪ್ರೀತಿಸ್ತಾವ್ರೆ. ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ತುಂಬಾ ಖುಷಿ ಆಗ್ತಿದೆ. ಈಗ ಹಗಲು ರಾತ್ರಿ ನಾನು ಏನ್ ಕಷ್ಟಪಟ್ಟಿದ್ದು ಈ ಒಂದು ದಿನಗಳು ನೋಡೋದಕ್ಕೆ ನೋಡ್ಬೇಕು. ತುಂಬಾ ಖುಷಿ ಆಗ್ತದೆ. 6ನೇ ದಿನ ಆಗಿದೆ, ಆದ್ರೂ ಕೆಲವು ಕಡೆ ಹೌಸ್ಫುಲ್, ಎಲ್ಲ ಕಡೆ ಹೌಸ್ಫುಲ್ ಕಾಣಿಸ್ತಾ ಇದೆ. ಜನಗಳ ಪ್ರೀತಿಗೆ ನೀವು ಏನ್ ಹೇಳ್ತೀರಿ? ಮೊದಲನೇದಾಗಿ ದೇವರ ಆಶೀರ್ವಾದ, ಆಮೇಲೆ ಇಲ್ಲಿ ಕರ್ನಾಟಕ ಜನತೆ ನನ್ನ ನಂಬಿ ಸಿನಿಮಾನ ಗೆಲುವು ಮಾಡ್ತಿದ್ದಾರೆ, ಯಶಸ್ವಿ ಮಾಡ್ತಿದ್ದಾರೆ. ಸೊ ಯಾವತ್ತೂ ಕರ್ನಾಟಕ ಜನತೆಗೆ ನಾನು ಚಿರಋಣಿ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮಾಸ್ ಥಿಯೇಟರ್ ಇದು, ಅನ್ಕೊಂಡಿರಲಿಲ್ಲ ಇಲ್ಲಿ ಹೌಸ್ಫುಲ್ ಆಗತ್ತೆ ಅಂತ ಹೇಳಿ. ನಮ್ಮ ಅಭಿಮಾನಿಗಳು ಎಲ್ಲರೂ ನಂಗೆ ಫೋನ್ ಮಾಡಿ, ಇಲ್ಲ ಸರ್ ನೀವು ಬರ್ಲೇಬೇಕು, ನಮ್ಗದೆಲ್ಲ ಗೊತ್ತಿಲ್ಲ, ನೀವು ಬರ್ಲೇಬೇಕು ಅಂತ ತುಂಬಾ ಇದ್ ಮಾಡಿದ್ರು. ಸರಿ ಆಯ್ತು, ನಿಮ್ಗೋಸ್ಕರ ನಾನು ಬಂದೇ ಬರ್ತೀನಿ ಅಂತ ಹೇಳಿ. ಸೊ ಬಂದೆ, ತುಂಬಾ ಖುಷಿ ಆಯ್ತು. ಜನಗಳಿಗೆ ಇಲ್ಲ, ಯಾರೆಲ್ಲ ಸಿನಿಮಾ ನೋಡಿಲ್ಲ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾವು ಗೋವರ್ಧನ್ ಸಿನಿಮಾಸ್ ಅಲ್ಲಿ ಇದೀವಿ, ಯಶವಂತಪುರಲ್ಲಿ. ಒಂದ್ ರೀತಿ ಹಬ್ಬದ ವಾತಾವರಣ ಮೂಡ್ತಾ ಇದೆ. ಯಾಕಂದ್ರೆ ಕಲ್ಟ್ ಸಿನಿಮಾ ರಿಲೀಸ್ ಆಗಿರೋದಕ್ಕೆ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು. ಜನ ಹೌಸ್ಫುಲ್ ಆಗಿ ಬರ್ತಿದ್ದಾರೆ. ಜಾಹಿದ್ ಖಾನ್ ಎಲ್ರು ಕೂಡ ಮಾಧವ ಮಾಧವ ಅಂತ ಅವ್ರ ಕ್ಯಾರೆಕ್ಟರ್ಗೆ ಎಲ್ರು ಫಿದಾ ಆಗ್ಬಿಟ್ಟಿದ್ದಾರೆ.
ಎಸ್ಪೆಷಲಿ ಗೋವರ್ಧನ್ ಥಿಯೇಟರ್ ನ ಕಲ್ಟ್ ಸಿನಿಮಾಗೆ ಜನ ಬರೋ ತರ ಮಾಡ್ತಿರೋದು ನಮ್ಮ ಸಾದಿಕ್ ಅವರು. ನಾನು ಯಾವಾಗ್ಲೂ ನೋಡ್ಕೊಂಡ್ ಬಂದಿದ್ದೀನಿ, ಜಮೀರ್ ಅಹಮದ್ ಸರ್ ಜೊತೆಗೆ ಇವ್ರು ಯಾವಾಗ್ಲೂ ರೈಟ್ ಹ್ಯಾಂಡ್ ತರ ಇದ್ದಾರೆ. ಕಲ್ಟ್ ಸಿನಿಮಾ ನೋಡಕ್ ಬನ್ನಿ ಅಂತ ಕರೆದಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಅನಿಲ್ ಕುಮಾರ್ ಅವ್ರ ನಿರ್ದೇಶನ, ಜೊತೆಗೆ ಗೀತಾ ಅಂಡ್ ಇತಿಯಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಹಾಗೆ ಮಲೈಕಾ ವಸುಪಾಲ್ ಅವರು ಆಕ್ಟ್ ಮಾಡಿದ್ದಾರೆ. ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಬಗ್ಗೆ ಹೇಳೋದೇ ಬೇಡ, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಯಂಗ್ ಜನರೇಷನ್ ಗೆ ಈ ಸಿನಿಮಾ ತುಂಬಾನೇ ಆಪ್ಟ್ ಅನ್ಸುತ್ತೆ. ಯಾಕಂದ್ರೆ ಇವತ್ತಿನ ರಿಲೇಶನ್ಶಿಪ್ ಸ್ಟೇಟಸ್ ಎಲ್ಲ ನೀವು ನೋಡಿರ್ತೀರಿ. ನಮ್ಮ ಮ್ಯಾಡಿ ಮಾಧವ ಜಾಹಿದ್ ಖಾನ್ ಅವರು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಹೊರಗಡೆ ಎಲ್ಲ ನಾನು ರಿವ್ಯೂ ನೋಡ್ತಾ ಇದ್ದೆ, ಅದರಲ್ಲಿ ತುಂಬಾನೇ ಸ್ಪೆಸಿಫಿಕ್ ಆಗಿ ಒಂದ್ ಪಾಯಿಂಟ್ ಹೇಳಿದ್ದಾರೆ, ಜಾಹಿದ್ ಖಾನ್ ಅವ್ರಿಗಿರುವಂತಹ ಕನ್ನಡ ಪ್ರೇಮ ಅಂತ. ಎಷ್ಟು ಅದ್ಭುತವಾಗಿ ಅವರು ನಟಿಸಿದ್ದಾರೆ. ಜೊತೆಗೆ ಈ ಸಿನಿಮಾ ಮೇಲೆ ಹಾರ್ಟ್ ಅಂಡ್ ಸೋಲ್ ಇಟ್ಟು ಅಭಿನಯಿಸಿದ್ದಾರೆ. ದಯವಿಟ್ಟು ಕನ್ನಡಿಗರು ಥಿಯೇಟರ್ಗೆ ಬಂದು ಸಿನಿಮಾನ ನೋಡ್ಬೇಕು. ಇಂತಹ ಒಳ್ಳೆ ಸಿನಿಮಾ ನಾನು ಇತ್ತೀಚೆಗೆ ನೋಡಿದೆ, ತುಂಬಾನೇ ಅದ್ಭುತವಾಗಿ ಕಲೆಕ್ಷನ್ ಕೂಡ ಮಾಡ್ತಾ ಇದೆ. ಎಲ್ಲ ಸೆಂಟ್ರಲ್ ಕೂಡ ಚೆನ್ನಾಗಿ ಓಡ್ತಾ ಇದೆ. ನೀವು ಕನ್ನಡಿಗರು ಈ ರೀತಿಯ ಹೊಸ ಪ್ರತಿಭೆ, ಈಗ ಆಲ್ರೆಡಿ ನಾವು ಬನಾರಸ್ ಸಿನಿಮಾ ನೋಡಿದ್ವಿ ಜಾಹಿದ್ ಅವ್ರದ್ದು. ಇದು ಎರಡನೇ ಸಿನಿಮಾ ಆದ್ರೂ ಕೂಡ ಇವರು ಕನ್ನಡ ಚಿತ್ರರಂಗ ಹೊಸಬ್ರು ಅಂತ ಅನಿಸ್ತಾ ಇಲ್ಲ. ವೆರಿ ಪರ್ಫೆಕ್ಟ್ ಆಕ್ಟಿಂಗ್. ನೀವೆಲ್ಲರೂ ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿದ್ರೆ ಮತ್ತಷ್ಟು ದಿನಗಳ ಕಾಲ ಈ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗುತ್ತೆ. ಆಲ್ ದ ವೆರಿ ಬೆಸ್ಟ್ ಟು ಕಲ್ಟ್ ಟೀಮ್. ಸಾದಿಕ್ ಸರ್ ನಿಮ್ಗೂ ಆಲ್ ದ ವೆರಿ ಬೆಸ್ಟ್, ನಿಮ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಸಿನಿಮಾನ ಪ್ರಮೋಟ್ ಮಾಡಿ ಜನರಿಗೆ ತಲುಪಿಸಿದ್ದೀರಾ. ಅಂಡ್ ನಮ್ ರಿಹಾನಾ ಮೇಡಮ್ ಕೂಡ ಇದ್ದಾರೆ ಇಲ್ಲಿ, ಅವ್ರ ಇಡೀ ತಂಡಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಕಲ್ಟ್ ನ ಯಾಸ್ಮಿನ್ ಕೂಡ ಇದ್ದಾರೆ. ಕಲ್ಟ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಅಂಡ್ ಗೋವಿಂದ್ ಅಣ್ಣ ಸರ್ ಕೂಡ ಎಲ್ಲ ಜನ ಬಂದಾಗ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಈ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ, ನಮ್ ವಿಜುವಲ್ ತೋರಿಸ್ತಾರೆ ಎಷ್ಟು ಅದ್ಭುತವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಂತ. ಪ್ಲೀಸ್ ವಾಚ್ ಕಲ್ಟ್ ಅಟ್ ಥಿಯೇಟರ್ಸ್ ಓನ್ಲಿ. ಜಾಹಿದ್ ಖಾನ್ ಅವರು ಮತ್ತೆ ರಚಿತಾ ರಾಮು, ಮಲೈಕಾ ಮಾಡಿರೋ ಮೂವಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲೂ ಫಸ್ಟ್ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಆ ಲವ್ ಫೀಲಿಂಗ್ ಸಾಂಗು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಕೂಡ ನೋಡುವಂತ ಮೂವಿ ಆಗಿದೆ. ದಯವಿಟ್ಟು ಎಲ್ಲಾರು ಬನ್ನಿ ನೋಡಿ. ನಾವು ನೋಡಿದೀನಿ, ತುಂಬಾ ಚೆನ್ನಾಗಿದೆ. ಇವತ್ತು ಜಾಹಿದ್ ಖಾನ್ ಹೀರೋ ಬಂದಿರೋದು ಒಂದು ಖುಷಿ. ಇನ್ನೊಂದು ಅಭಿಮಾನಿಗಳು ದಿನ ಹೆಚ್ಚಿಗೆ ಆಯ್ತಾ ಇದ್ದಾರೆ ಹೊರತು ಕಮ್ಮಿ ಆಯ್ತಾ ಇಲ್ಲ. ಫಿಲಂ ಬಂದು ಇವಾಗ 1 ವಾರ ಆಯ್ತು. ದಿನಕ್ಕೆ ನಮ್ಮ ಅಭಿಮಾನಿಗಳು ಕ್ರೇಜ್ ಆಯ್ತಾ ಇದಾರೆ. ಯಂಗ್ ಸ್ಟಾರ್ ಅನ್ನೋದು ಒಂದು ಹೀರೋ ಕಮ್ಮಿ ಆಗಿತ್ತು ಕನ್ನಡ ಫಿಲಂ ಅಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಒಬ್ಬ ಪುನೀತ್ನ ನಾವು ಕಳ್ಕೊಬಿಟ್ಟಿದೀವಿ ಅಂತ. ಆ ಚಿಂತೆನ ಇವಾಗ ಕಂಪ್ಲೀಟ್ ಮರೆಸ್ಬಿಟ್ಟಿದ್ದಾರೆ ಜಾಹಿದ್ ಖಾನ್ ಅವರು. ಏನ್ ಅವ್ರ ಆಕ್ಟಿಂಗ್ ಏನು, ಅವ್ರ ಡ್ಯಾನ್ಸ್ ಏನು, ಅವ್ರ ಸ್ಟಂಟ್ ಏನು, ಎಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೊ ಈಗಿನ ಜನರೇಷನ್ ಏನೇನ್ ಬೇಕೋ ಅದೇ ರೀತಿ ಫಿಲಂ ತೆಗ್ದಿದ್ದಾರೆ. ಸೊ ನೋಡಿ, ಇನ್ನ 1 ವಾರ ಆಗಿದ್ರು ಇನ್ನು ಹೌಸ್ಫುಲ್ ಫಿಲಂ ನಡೀತಾನೆ ಇದೆ. ಯಾವುದೇ ರೀತಿನೂ ಜನ ಕಮ್ಮಿನೇ ಆಯ್ತಾ ಇಲ್ಲ. ಸೊ ಆದ್ರಿಂದ ಈ ಕನ್ನಡ ಫಿಲಂನ ಚೆನ್ನಾಗಿ ಬೆಳೆಸ್ಬೇಕು, ಚೆನ್ನಾಗಿ ಉಳಿಸ್ಬೇಕು. ಇಂಥ ಒಂದು ಹೀರೋಗೆ ನಾವು ಮಾನ್ಯತೆ ತೋರಿಸ್ಬೇಕನ್ನೋದು ನಮ್ಮ ಒಂದು ಅಭಿಪ್ರಾಯ. ಫಿಲಮ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಡ್ಯಾನ್ಸ್ ಇದೆ. ಏನು ಇದರಲ್ಲಿ ಯಾವ್ದು ಒಂದು ಹೇಳ್ಕೊಳ ಅಂತದ್ದು ಯಾವ್ದು ಇಲ್ಲ, ಎಲ್ಲ ಚೆನ್ನಾಗಿದೆ ಫಿಲಮ್. ಕೊರಿಯೋಗ್ರಾಫರ್ ಇಂದ ಹಿಡಿದು ಪ್ರತಿಯೊಂದು ನೀವು ಇದರಲ್ಲಿ ಫಿಲಮ್ ಅಲ್ಲಿ ಯಾವುದೇ ರೀತಿನೂ ನಾವು ಇದು ಮಾಡಂಗೆ ಇಲ್ಲ. ಜಾಹಿದ್ ಖಾನ್ ಅವ್ರ ಆಕ್ಟಿಂಗ್ ಇನ್ನ ಚೆನ್ನಾಗಿ ಎತ್ತರವಾಗಿ ಬೆಳೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಥಿಯೇಟರ್ಗೆ ಬಂದು ಜನ ನೋಡಿದೆ, ಎಲ್ಲ ಅಭಿಮಾನಿಗಳಿಗೆ ನಾವೊಂದು ರಿಕ್ವೆಸ್ಟ್, ಎಲ್ಲ ಬಂದು ಥಿಯೇಟರ್ಗೆ ಜನ ನೋಡಿ ಈ ಒಂದು ಹೀರೋಗೆ ಒಂದು ಸಂದೇಶ ತಿಳಿಸ್ಬೇಕನ್ನೋದು ನಮ್ಮ ಒಂದು ಆಸೆ. ಜಾಹಿದ್ ಖಾನ್ ಅವರು ಯೂತ್ಸ್ ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇನ್ನು 100 days ಓಡ್ಲಿ ಅಂತ ನಾವು ಆಸೆ ಪಡ್ತಾ ಇದೀವಿ. ಅವರು ಇನ್ನು ಕನ್ನಡ ಜನತೆಗೆ ಇನ್ನೂ ಒಳ್ಳೊಳ್ಳೆ ಮೂವೀಸ್ ಕೊಟ್ಟು ಇನ್ನೂ ಅವರು ತುಂಬಾ ಮುಂದೆ ಬೆಳಿಬೇಕು ಅಂತ ನಾವೆಲ್ಲ ಆಶೀರ್ವಾದ ಮಾಡ್ತೀವಿ. ಈಗ ಇವತ್ತಿನ ಕ್ರೌಡ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರ ಫಿಲಮ್ ಇಷ್ಟು ದಿನ ಆದ್ರೂ ಎಷ್ಟು ಜನ ಬಂದ್ ಸೇರ್ತಾ ಇದ್ದಾರೆ. ಇವತ್ತು ಫುಲ್ ಹೌಸ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಯೂತ್ಸಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಂದ್ ಹುಡುಗಿ ಹಿಂದೆ ಜೀವನ ಹಾಳು ಮಾಡ್ಕೋಬಾರ್ದು, ತಂದೆ ತಾಯಿನ ಕಡೆಗಣಿಸ್ಬಾರ್ದು. ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ, ದುಡ್ದು ನಿಮಗೆ ಓದಿಸ್ತಾ ಇರ್ತಾರೆ. ಅವ್ರನ್ನ ನೀವು ಕಡೆಗಣಿಸಿ ಯಾರೋ ಹಿಂದೆ ಹೋಗಿ ತನ್ನ ಜೀವನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಯೂತ್ಸ್ ಗಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಜಾಹಿದ್ ಖಾನ್ ಅವರು ಇನ್ನೂ ತುಂಬಾ ಬೆಳಿಬೇಕು ಅಂತ ನಮ್ಮೆಲ್ಲರ ಆಸೆ. अच्छा बोलो।